ಈ ಕಾಶಿದು ಗೊತ್ತು ನಿಮಗೆ, ನಾನೆಲ್ಲೂ ಪ್ರಚಾರ ಮಾಡ್ತಾ ಇಲ್ಲ. ಅನೌನ್ಸ್ ಮಾಡಿ ಆಲ್ಮೋಸ್ಟು ಒಂದು ವಾರಕ್ಕೆ ಮಿನಿಮಮ್ಮು 20 to 25 ಬುಕ್ ಆಗುತ್ತೆ. ಕಷ್ಟ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ. ಸೊ ಹಾಗಾಗಿ ರಾಮೇಶ್ವರದ್ದೊಂದು ಬಸ್ ಪ್ರಯಾಣ ಒಂದು 4 ದಿನ ಮಾಡಬೇಕು ಅಂತ ಅಂದ್ಬಿಟ್ಟು ಅಕ್ಟೋಬರ್ಗೆ ಅದೊಂದು ವ್ಯವಸ್ಥೆ ಮಾಡಿ. ಇಲ್ಲಿಂದನೇ ಬಸ್ ಬೆಂಗಳೂರಿಂದನೇ ಬಸ್ಸು ಅದು 4 ದಿನದಿರುತ್ತೆ. ಈ ರಾಜಸ್ಥಾನ ಲೋಕಲ್ ಸೊಗಡೆ ಬೇರೆ ರೀತಿ, ಆ ಮರಳುಗಾಡು, ಆಮೇಲೆ ಆ ಜೈಪುರ ಮೇನ್ ಪಿಂಕ್ ಸಿಟಿ ಅಂತ ಏನು ಕರೀತಾರೆ, ಆ ಜೈಪುರ ಅದ್ಭುತವಾದ ಏನು ನಾವೇ ಇವತ್ತಿನ ಕಾಲದಲ್ಲಿ ರಾಜ್ಯಗಳ ಮಧ್ಯೆ ನಾವು ಬದುಕ್ತಿದ್ದೀವಿ ಅನ್ನೋ ಅಂಥ ಕೋಟೆ ಕೊತ್ತಲುಗಳು. ನಂತರ ಗುಜರಾತ್ಗೆ ಹೋದೆ. ಗುಜರಾತಲ್ಲಿ ನನಗೆ ತುಂಬ ಇಷ್ಟವಾದ ಜಾಗ ಅಂತ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಹೌದು, ನರ್ಮದಾ ನದಿ ತೀರ. ಶ್ರೀಲಂಕಾನು ನಾನೇ ಸ್ವತಃ ಜರ್ನಿ ಮಾಡಿ ಇದಿಷ್ಟು ಆಗಿದೆಯಾ ಶ್ರೀಲಂಕಾ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅಲ್ಲೂ ಅಷ್ಟೇ ಪ್ರಕೃತಿಗೆ ತುಂಬ ಬೆಲೆ ಕೊಟ್ಟು ಕಾಪಾಡ್ಕೊಂಡಿದ್ದಾರೆ. ಇನ್ನು ಮುಂದಿಂದು ಇನ್ನೂ ಸುಮಾರಿದೆ, ಲಕ್ಷದ್ವೀಪ್ ಇದೆ. ಈ ಸೌತ್ ಇಂಡಿಯಾ ಶುರು ಮಾಡ್ತೀನಿ. ಈಗೇನಾಗಿದೆ, ಈ ಕಾಶಿದು ಗೊತ್ತು ನಿಮಗೆ, ನಾನೆಲ್ಲೂ ಪ್ರಚಾರ ಮಾಡ್ತಾ ಇಲ್ಲ. ಅನೌನ್ಸ್ ಮಾಡಿ ಆಲ್ಮೋಸ್ಟು ಒಂದು ವಾರಕ್ಕೆ ಮಿನಿಮಮ್ಮು 20 to 25 ಬುಕ್ ಆಗುತ್ತೆ. ಇನ್ನೂ ಹೊರಡೋವರೆಗೂ ಕೇಳ್ತಾ ಇರ್ತಾರೆ. ನಾನು ನೆಕ್ಸ್ಟ್ ಡೇಟ್ ಹೇಳ್ತೀನಿ, 40 ಜನ, 48 ಜನ, 50 ಜನನೂ ನಾನು ಪ್ರವಾಸ ಮಾಡಿಸ್ತಾ ಇದ್ದೀನಿ. ಕಾಶಿಗೆ ಎಷ್ಟರಲ್ಲಿ ಮಾಡಿಸ್ತಾ ಇದ್ದೀರಿ? ಕಾಶಿ ಮಾಮೂಲಿ 30,000 ಸರ್, 30,000. ಇದರಲ್ಲಿ 4 ಡೇಸ್ ಅಯೋಧ್ಯ 1 ನೈಟ್ ಸ್ಟೇ ಇರುತ್ತೆ. ಹಾಗೆ 2 ನೈಟು ವಾರಣಾಸಿ ಕಾಶಿಲಿರ್ತೀವಿ. ಇದ್ರ ಮಧ್ಯೆ ನಾನು ಅಯೋಧ್ಯ ತೋರಿಸಿ, ತ್ರಿವೇಣಿ ಸಂಗಮ ಅಲಹಾಬಾದ್, ಅದಕ್ಕೆ ಇನ್ನೊಂದು ಹೆಸರು ಪ್ರಯಾಗ್ರಾಜ್, ಅದನ್ನು ತೋರಿಸಿ 2 ನೈಟು ಕಾಶಿಲಿ ಇಡಿಸಿರ್ತೀನಿ. ಸೊ ಇಷ್ಟು ತೋರಿಸಿ ವಾಪಸ್ ಬರೋರಿಗೆ ಅಲ್ಲಿಗೆ 4 ದಿನ ಆಗಿರುತ್ತೆ. ವಾಪಸ್ ಬರೋರಿಗೆ 30,000 ಇರುತ್ತೆ 4 ಡೇಸಲ್ಲಿ. ಅವರನ್ನು ವಾಪಸ್ ಕಳಿಸಿ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಬೇಕು ಅನ್ನೋರು ಬೋಧ್ಗಯಾಗೆ ಹೋಗ್ತಾರೆ. ಈ ತಮ್ಮ ಇವ್ರಿಗೆ ಯಾರಿಗೆ ತೀರೋಗಿರ್ತಾರಲ್ಲ ಅವ್ರಿಗೆಲ್ಲ ಪಿಂಡ ಪ್ರದಾನ ಮಾಡೋಂಥ ಜಾಗ. ಹಾಗೂ ಗಯಾ ಅಂದರೆ ಅಲ್ಲಿಂದ ಯಾವುದೇ ಶಕ್ತಿಗಳಿದ್ರೆ ಅಲ್ಲಿಂದ ಕಳಿಸೋ ಅವ್ರಿಗೆ ಮುಕ್ತಿ ದೊರಕಿಸೋಂಥ ಜಾಗ. ವಿಷ್ಣುಪಾದ ಅಂತ ಇರುತ್ತೆ. ಅಲ್ಲಿಗೆ ಇನ್ನೊಂದು ದಿನ, ಅದಕ್ಕಿಂತ 6,000 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಹಾಗಾಗಿ ಇದು 5 ದಿನಗಳ ಪ್ರವಾಸ ಬೇಕು ಅನ್ನೋರಿಗೆ 5 ದಿನಗಳು ಒದಗಿಸ್ತೀವಿ. 4 ದಿನ ಸಾಕು ಅನ್ನೋರನ್ನ ನಾವು ರಿಟರ್ನ್ 4 ದಿನಕ್ಕೆ ಕರ್ಕೊಂಬರೋ ಥರದ್ದು ಇದನ್ನು ಮಾಡ್ಕೊಂಡು ಅಲ್ಲಿಗೆ ಹೋದವ್ರದ್ದು ಇನ್ನೊಂದು ಪ್ರತೀತಿ ಏನಿದೆ ಅಂದರೆ ರಾಮೇಶ್ವರಕ್ಕೂ. ಕೆಲವ್ರು ಏನಂತಾರೆ ಫಸ್ಟು ರಾಮೇಶ್ವರಕ್ಕೆ ಹೋಗಿ ಆಮೇಲೆ ಕಾಶಿಗೆ ಹೋಗ್ಬೇಕು ಅಂತಾರೆ. ಇನ್ನು ಕೆಲವ್ರು ಏನಂತಾರೆ ರಾಮೇಶ್ವರಕ್ಕೆ ಹೋಗಿ ಕಾಶಿಗೆ ಹೋಗಿ ಮತ್ತೆ ರಾಮೇಶ್ವರಕ್ಕೆ ಬರಬೇಕು ಅಂತಾರೆ. ಸೊ ಹೀಗಾಗಿ ಏನು ಮಾಡ್ತಾಯಿದ್ದೀನಿ, ಇದೊಂದು ಬಸ್ಸು ಇದುವರೆಗೂ ನಾನು ಬಸ್ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಟ್ರೈನ್ ಆಯ್ತು. ಇವಾಗ ಟ್ರೈನು ಕೋಲ್ಕತ್ತಾ ಭುವನೇಶ್ವರಿಂದ ಕೋಲ್ಕತ್ತಾಗೆ ಟ್ರೈನ್ ಮಾಡ್ತಾಯಿದ್ದೀನಿ. ಬಸ್ ಒಂದು ಇರಲಿಲ್ಲ. ಅದಕ್ಕೊಂದು ಶುರು ಅಂತ, ಯಾಕೆಂದರೆ ನನಗಿವೆಲ್ಲ ಪ್ಯಾಷನ್ ಇದು. ಬಸ್ಸನ್ನ ಓಡಿಸೋ ಮುಖಾಂತರ ನಾನೇ ಕಾಶಿಯಲ್ಲಿ. ಸೊ ಎಲ್ಲರಿಗೂ ಆಶ್ಚರ್ಯ ಜನಗಳಿಗೆ, ನೀನು ಯಾವುದಾದ್ರೂ ಬಿಟ್ಟಿದೆಯಪ್ಪ, ನಿನ್ನನ್ನು ಎಲ್ಲ ಥರ ನೋಡಿದ್ವಿ, ಬಸ್ಸಿಂದ ಒಂದು ನೋಡಿರಲಿಲ್ಲ ನಿನ್ನ ಅಂತ ಅಂದ್ಬಿಟ್ಟು ಒಂದು ಅರ್ಧ ದಿನ ಎಲ್ಲರನ್ನೂ ಪ್ರಯಾಣಿಕರನ್ನ ಬಸ್ಸಲ್ಲಿ ಪ್ರಯಾಣ ಮಾಡಿಸಿ ಈ ರಾಮೇಶ್ವರ ಒಂದು ಬಸ್ ಪ್ರಯಾಣ ಆಗಲ್ಲ, ಕಷ್ಟ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ. ಸೊ ಹಾಗಾಗಿ ರಾಮೇಶ್ವರದ್ದೊಂದು ಬಸ್ ಪ್ರಯಾಣ ಒಂದು 4 ದಿನ ಮಾಡಬೇಕು ಅಂತ ಅಂದ್ಬಿಟ್ಟು ಅಕ್ಟೋಬರ್ಗೆ ಅದೊಂದು ವ್ಯವಸ್ಥೆ ಮಾಡಿ. ಇಲ್ಲಿಂದನೇ ಬಸ್? ಬೆಂಗಳೂರಿಂದನೇ ಬಸ್ಸು ಅದು 4 ದಿನದಿರುತ್ತೆ. 4 ರಾತ್ರಿ ಮುಗಿಸಿ 5ನೇ ದಿನ ವಾಪಸ್ ಬೆಂಗಳೂರು ಥರ ತಂಜಾವೂರು, ಶ್ರೀರಂಗಮ್ಮು, ರಾಮೇಶ್ವರ, ಕನ್ಯಾಕುಮಾರಿ, ಮಧುರೆ, ಪಳನಿ, ಬ್ಯಾಕ್ ಟು ಬೆಂಗಳೂರು. ಈ ಥರ ಒಂದು ಅತ್ಯಂತ ಕಡಿಮೆ ದರ, ಮ್ಯಾಕ್ಸಿಮಮ್ ಅಂದರೆ ಒಂದು 12,000 ರೂಪಾಯಿ ಒಬ್ರಿಗೆ ಮಾಡಬೇಕು ಅಂತ ಇದ್ದೀನಿ. ಇಲ್ಲ ಇನ್ನೂ ಕಡಿಮೆ ಆದ್ರೂ ಇನ್ನೂ ಆದಷ್ಟು ಕಡಿಮೆಲೇ ಮಾಡಿ, ಅದೇ ಯಥಾ ಪ್ರಕಾರ ಯಾವುದಕ್ಕೂ ಏನಕ್ಕೂ ಅವ್ರಿಗೆ ಎಕ್ಸ್ಟ್ರಾ ಖರ್ಚಿರಬಾರ್ದು. ಈ ಥರ ಮಾಡಿಸಿ ಕರ್ಕೊಂಬರೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ಬಸ್ ಅದೊಂದೇ ಆಗೋದು. ಅಲ್ಲಿಂದ ಮುಂದಕ್ಕೆ ಕೇಳಬೇಡಿ, ಹಲವಾರು ಜನ ಕೇಳ್ತಾರೆ ಕರ್ನಾಟಕದಲ್ಲಿ ಮಾಡಿ. ಯಾಕೆಂದರೆ ಮಾಡ್ತೀನಿ ಅನ್ನೋದು ದೊಡ್ಡದಲ್ಲ, ಮಾಡ್ಬೋದು ಅನ್ನೋದು ದೊಡ್ಡದಲ್ಲ ಸರ್. ಮಾಡಿ ಅದನ್ನು ನಿಭಾಯಿಸೋದು ಕಷ್ಟ, ತುಂಬ ಕಷ್ಟ. ಸೊ ಯಾಕೆಂದರೆ ನಮ್ಮ ದೇಶದೊಳಗೆ ಈಗ ಇದು ಬರೀ ನಾನು ಪಾಸಿಟಿವ್ ಹೇಳಿದ್ದೀನಿ. ನೆಗೆಟಿವಿಟಿ ಏನಂದರೆ ರಸ್ತೆಗಳು ಸರಿ ಇರಲ್ಲ. ಹೋಗೋ ಜಾಗದಲ್ಲಿ ಏನಾಗುತ್ತೆ, ರಸ್ತೆಗಳು ಸರಿ ಇಲ್ಲದಾಗ ಟೈಮ್ ನಾವು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸುಮಾರು ಜನ ಏನು ಮಾಡ್ತೀರಾ, ಹಸುವನ್ನ ತಡೆಯಲ್ಲ. ಸೊ ಇನ್ ಟೈಮಿಗೆ ನಾವು ಆ ಸ್ಥಳಗಳಿಗೆ ಹೋದಾಗ ಏನಾಗುತ್ತೆ,
ಲೇಟಾಗಿ ಹೋಗಿರುತ್ತೆ. ಸೊ ಅವಾಗೇನಾಗುತ್ತೆ, ಕೆಲವ್ರಿಗೆ ಅನಾರೋಗ್ಯ ಸಮಸ್ಯೆ ಅಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಆಮೇಲೆ ಹೋಗೋ ಪ್ರೇಕ್ಷಣೀಯ ಸ್ಥಳಗಳಿಗೆ ಸುಮಾರು ಗಂಟೆಗಟ್ಟಲೆ ಕ್ಯೂ. ಇದರಲ್ಲಿ ಏನಾಗುತ್ತೆ, ಒಬ್ಬರು 4 ಜನ ಒಂದು ಕಡೆ ಇರ್ತಾರೆ, ಇನ್ನು 12 ಜನ ಇನ್ನೊಂದು ಕಡೆ ಇರ್ತಾರೆ, 40-50 ಜನನ ಗುಂಪುಗಳನ್ನ ಒಟ್ಟಿಗೆ ಕರ್ಕೊಂಬರೋದು ಭಾಳ ಕಷ್ಟ. ಭಾಳ ಕಷ್ಟ. ಅದರಲ್ಲಿ ಕೆಲವರು ಫೋಟೋ ವಿಡಿಯೋ ಹುಚ್ಚಿರುತ್ತೆ, ಹೌದು, ಅವ್ರನ್ನಂತೂ ಹಿಡಿಯೋದು ಇನ್ನೂ ಕಷ್ಟ. ಸೊ ಹಂಗಾಗಿ ಈ ನನ್ನ ಪ್ರವಾಸ ಶುರು ಮಾಡಿದಾಗಿಂದ ಒಂದು 30 to 60% ಅಂತಲೇ ಇಟ್ಕೊಳ್ರಿ. ನವೀನವ್ರು ನಮ್ಮದು ಫೋಟೋ ವಿಡಿಯೋ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಬರೋವಂಥ ಜನಗಳು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಬರೋದು ಒಂದು ಜವಾಬ್ದಾರಿ ಇದೆ ಕೆಲಸ. ಹಾಗಾಗಿ ಸುಮ್ಮನೆ ಏನೋ ಯಾರೋ ಮಾಡ್ತಾರೆ ಅಂತ ಆ ದುಡ್ಡನ್ನ ಆಮಿಷಕ್ಕೆ ಬಿದ್ದು ಮಾಡೋವಂಥನಲ್ಲ ನಾನು. ಸೊ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ನಾನು. ಇದೆಷ್ಟಿದೆಯೋ ಇದೊಂದು ಮಾತ್ರ ಬಸ್ಸನ್ನು ಮಾಡೋಣ. ಇನ್ನು ಕೇರಳ ಕೇಳ್ತಾ ಇದ್ದಾರೆ, ಬೇರೆ ಕಡೆಗಳೆಲ್ಲ ಕೇಳ್ತಾ ಇದ್ದಾರೆ ಮಾಡಿ ಅಂತ ಅಂದ್ಬಿಟ್ಟು ಆಗ್ತಾಯಿಲ್ಲ. ದಯವಿಟ್ಟು ಕ್ಷಮಿಸಿ, ಇದು ದುರಹಂಕಾರದ ಮಾತಲ್ಲ. ಯಾಕೆಂದರೆ ಮಾಡಿ ಹೇಳಿದ್ನಲ್ಲ, ನನಗೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೂ ನಿಮ್ಮ ಮನಸ್ಸುಗಳಿಗೆ ದುಃಖ ಆದರೆ ನನಗೆ ಭಾಳ ನೋವಾಗುತ್ತೆ. ಸೊ ಹಾಗಾಗಿ ಇದೊಂದು ನಾನು ಶುರು ಮಾಡ್ತಾಯಿದ್ದೀನಿ. ನನ್ನ ಜೊತೆ ಕಾಶಿಗೆ ಬಂದಿರೋದೇ ಒತ್ತಡ ಜಾಸ್ತಿ. ನಿಮ್ಮ ಜೊತೆ ಬಂದು ಇಷ್ಟೆಲ್ಲ ನಾವು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ನಮಗೆ ಬೇರೆಯವ್ರ ಜೊತೆಗೆ ಹೋಗೋಕೆ ಇಷ್ಟ ಇಲ್ಲ ಅನ್ನೋ ರೀತಿಯಾಗಿ ಅದೊಂದು ಶುರು ಮಾಡಿ. ಮತ್ತೆ ಏನು ಆಫೀಸಲ್ಲೇ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೀರಿ? ಅದೊಂದು ಮಾಡ್ತಾ ಇದ್ದೀನಿ. ಇದು ಬಿಟ್ಟು ಇದೇ ನಮ್ಮ ರಾಜ್ಯಕ್ಕೆ ಬಂದಾಗ ಗುಜರಾತ್ ಒಂದು ಟೂರ್ ಮುಗಿಸ್ಬಂದೆ, ರಾಜಸ್ಥಾನ್ ಒಂದು ಅದ್ಭುತವಾದ ಟೂರ್ ಮುಗಿಸ್ಬಂದೆ, ಹಾಗೂ ಮಧ್ಯಪ್ರದೇಶ ಒಂದು. ಇದಕ್ಕೆ 3 ಪ್ಲೇಸ್ಗಳಲ್ಲಿ ಏನು ನಿಮಗೆ ಅತ್ಯಂತ ಮನಸೆಳೆದದ್ದು? ಸರ್, ತುಂಬ ಮನಸ್ಸು ಎಳೆದಿದ್ದು ಅಂದರೆ ನನಗೆ ಮೊದಲನೇದಾಗಿ ರಾಜಸ್ಥಾನ, ಎರಡನೇದಾಗಿ ಮಧ್ಯಪ್ರದೇಶ. ದೇವರುಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಪರಂಪರೆ, ಇದೆರಡೂ ರಾಜ್ಯಗಳು ತುಂಬ ಅಚ್ಚುಕಟ್ಟಾದ ಒಂದು ಸಿಸ್ಟಮೆಟಿಕ್ ಆಗಿ ತೋರಿಸುವಂಥ ಜಾಗಗಳು. ಅದು ಬಿಟ್ಟರೆ ಮೂರನೇದು ಗುಜರಾತು. ಗುಜರಾತಲ್ಲಿ ಏನಂದರೆ ಸ್ವಲ್ಪ ಈ ಜನಗಳ ಜೀವನ ಶೈಲಿ, ಅಚ್ಚುಕಟ್ಟುತನ ಅದು ಸ್ವಲ್ಪ ಗುಜರಾತಲ್ಲಿ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹೌದು. ಆದ್ರೆ ಆಧ್ಯಾತ್ಮಿಕ ಕೇಂದ್ರಗಳು ಅಂತ ಬಂದಾಗ ಅದು ಹಿಂದುಳಿದಿದೆ. ಹೌದು. ಈ ರಾಜಸ್ಥಾನ ಲೋಕಲ್ ಸೊಗಡೆ ಬೇರೆ ರೀತಿ, ಆ ಮರಳುಗಾಡು, ಆಮೇಲೆ ಆ ಜೈಪುರ ಮೇನ್ ಪಿಂಕ್ ಸಿಟಿ ಅಂತ ಏನು ಕರೀತಾರೆ, ಆ ಜೈಪುರ ಅದ್ಭುತವಾದ, ಏನು ನಾವೇ ಇವತ್ತಿನ ಕಾಲದಲ್ಲಿ ರಾಜರುಗಳ ಮಧ್ಯೆ ನಾವು ಬದುಕ್ತಿದ್ದೀವಿ ಅನ್ನೋ ಅಂಥ ಕೋಟೆ ಕೊತ್ತಲುಗಳು, ಅರಮನೆಗಳು, ಆಮೇಲೆ ಆಗಿನ ಕಾಲಕ್ಕೆ ಅವರು ಸೃಷ್ಟಿ ಮಾಡ್ಕೊಂಡಿರೋಂಥ ಬೌಂಡ್ರಿ, ಯಾರಿಂದ ಈ ನಮ್ಮ ಆಗಿನ ಕಾಲದ ಮುಸಲ್ಮಾನರಿಂದ ನಡೀತಾ ಇದ್ದ ದಾಳಿಗಳನ್ನ ತಡೆಯೋಕ್ಕೋಸ್ಕರ ಮಾಡ್ಕೊಂಡಿದ್ದ ವ್ಯವಸ್ಥಿತವಾದ ಯೋಜನೆಗಳು, ಪ್ರತಿಯೊಂದು ಮನಸೆಳೆಯೋ ಅಂತ ರಾಜಸ್ಥಾನ ನೋಡ್ಬಂದೆ. ಅದನ್ನು ಶುರು ಮಾಡ್ತಾಯಿದ್ದೀನಿ. ಅದಾದಮೇಲೆ ಅದರ ನಂತರ ಗುಜರಾತ್ಗೆ ಹೋದೆ. ಗುಜರಾತಲ್ಲಿ ನನಗೆ ತುಂಬ ಇಷ್ಟವಾದ ಜಾಗ ಅಂತ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಹೌದು, ನರ್ಮದಾ ನದಿ ತೀರ. ಸರ್, ನಿಜ ಹೇಳ್ತೀನಿ, ಅಲ್ಲಿ ಮಾಡಿದ ವ್ಯವಸ್ಥೆ ಅದು ನ ಭೂತೋ ನ ಭವಿಷ್ಯ. ಹೌದು ಸರ್, ಖಂಡಿತ ಸರ್. ನಾನು ಅದೇ ಅಂದ್ಕೊಂಡೆ, ಯಾವುದೇ ಫಾರಿನ್ ಕಂಟ್ರಿಗಳು ಸೆಡ್ ಹೊಡಿಯೋಂಥ ನಿರ್ಮಿಸಿ ಇಟ್ಟಿದ್ದಾರೆ, ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಅದಮ್ಯ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಅಲ್ಲಿದಲ್ಲೆಲ್ಲ ಮುಗಿಸಿ ಬ್ಯಾಕ್ ವಾಟ್ರು, ಆಮೇಲೆ ಬ್ಯಾಕ್ ವಾಟ್ರಲ್ಲಿ ನಾವು ಸ್ಟೇ ಮಾಡ್ಬೋದು ಅಲ್ಲಿ. ಆ ಥರ ಅದು ಫ್ಲೋಟಿಂಗ್ ಇದೆ. ನಮ್ಮ ಹೌಸ್ ಬೋಟ್ ಕೇರಳದಲ್ಲಿ ಯಾವ ಥರ ಇದೆ, ಅದೇ ಥರ ಹೌಸ್ ಬೋಟ್ಸು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ನರ್ಮದಾ ನದಿ ಇದರಲ್ಲಿ. ಅದನ್ನೆಲ್ಲ ಮುಗಿಸಿ ಅಲ್ಲಿಂದ ನಾನೇನು ಮಾಡಿದೆ, ಮತ್ತೆ ಉಜ್ಜಯಿನ್ಗೆ ಹೋದೆ, ಇಂದೋರ್ಗೆ ಹೋಗಿ ಉಜ್ಜಯಿನ್ ಅಲ್ಲಿ ದೇವಸ್ಥಾನ ಎಲ್ಲ ಸರ್ ಮನಮೋಹಕ ದೇವಸ್ಥಾನಗಳು. ಅಂತೂ ಉಜ್ಜಯಿನ್ ದೇವಸ್ಥಾನ ತುಂಬ ಚೆನ್ನಾಗಿ ದರ್ಶನ ಕೊಡಿಸ್ತಾರೆ. ಅದರಲ್ಲಿ ಭಸ್ಮಾರತಿ ಆ ಥರದ್ದೆಲ್ಲ ವಿಶೇಷ ಪೂಜೆಗಳೆಲ್ಲ ಇದೆ. ಆ ಉಜ್ಜಯಿನ ಸಮೇತ 25,000 ಮಾಡ್ತಾಯಿದ್ದೀನಿ. 2 ದಿನದ ಪ್ರವಾಸಗಳು. ಇದನ್ನ ರಾಜಸ್ಥಾನ ಅಷ್ಟು ಶಾರ್ಟ್ ಪೀರಿಯಡಾಗಿ ಮಾಡೋಕ್ಕಾಗಲ್ಲ, ಗುಜರಾತ್ ಸಮೇತನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸ್ವಲ್ಪ ಡಿಸ್ಟೆನ್ಸ್ಗಳೆಲ್ಲ ಕಡೆ ಜಾಸ್ತಿ. ಈ ಇಂದೋರ್ ಆದರೆ ನಿಮಗೆ ಹತ್ತಿರ 2 ದಿನದಲ್ಲಿ ಮುಗಿಸುವಂಥ ಪ್ರವಾಸ ಇರುತ್ತೆ. ಈ ಥರ ನಮ್ಮ ರಾಜ್ಯಗಳಲ್ಲೇ ಈ ಥರ ಶುರು ಮಾಡಿದ್ದೀನಿ ನಾನು. ಇದು ಬಿಟ್ಟು ಹೊಸ ಡೆಸ್ಟಿನೇಷನ್ ಇಂಟರ್ನ್ಯಾಷನಲ್ ನೋಡಿದಾಗ ಶ್ರೀಲಂಕಾ ಒಂದು ಶುರು ಮಾಡಿದೆ. ಈಗ ಇದ್ದಿದ್ದು ನಮ್ಮದು ಈಗ ಒಟ್ಟು ಟೋಟ್ಲು ನಮ್ಮದು ನಡೀತಾ ಇರೋದು ದೇಶಗಳು ಬಂದು 9 ದೇಶಗಳು ಆಲ್ರೆಡಿ ಇದೆ. ಅದರಲ್ಲಿ ನೇಪಾಳ ಮತ್ತು ಶ್ರೀಲಂಕಾ ಆಡಾಯಿತು. ಶ್ರೀಲಂಕಾನು
ನಾನೇ ಸ್ವತಃ ಜರ್ನಿ ಮಾಡಿ ಇದಿಷ್ಟು ನಾನೇ ಚೆನ್ನಾಗಿದೆಯಾ ಶ್ರೀಲಂಕಾ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅಲ್ಲೂ ಅಷ್ಟೇ ಪ್ರಕೃತಿಗೆ ತುಂಬ ಬೆಲೆ ಕೊಟ್ಟು ಕಾಪಾಡ್ಕೊಂಡಿದ್ದಾರೆ. ಹಂಗೆ ಹೋಲಿಕೆ ಮಾಡಿದಾಗ ಭಾರತಕ್ಕಿಂತ ಜಾಸ್ತಿ ಅವ್ರಿಗೆ ತೊಂದರೆಗಳು. ಹೌದು, ಸುತ್ತು ನೀರಿರೋದ್ರಿಂದ ಹವಾಮಾನ ವೈಪರೀತ್ಯಗಳು ಅವಾಗವಾಗ ಆಗ್ತಾನೆ ಇರುತ್ತೆ. ಅಂಥದ್ರಲ್ಲೂ ಆ ರಾಮಾಯಣದ ಬಗ್ಗೆ ಇಲ್ಲಿಂದ ಆಂಜನೇಯ ಹಾರಿ ಮೊದಲನೇ ಹೆಜ್ಜೆ ಶ್ರೀಲಂಕಾದಲ್ಲಿ ಇಟ್ಟಿರೋ ಗುರುತಿಗಾಗಿ ಆ ಜಾಗದಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ. ಅದೇ ರೀತಿ ಇಲ್ಲಿಂದ ಸೀತಾಮಾತೆಯನ್ನು ಕರ್ಕೊಂಡೋಗಿ ಇಟ್ಟಿದ್ದ ಜಾಗ ಅಶೋಕ ವಾಟಿಕ, ಆಮೇಲೆ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿದ ಜಾಗ, ಇದೆಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. 62,000 ರೂಪಾಯಿಗೆ ಪ್ಯಾಕೇಜ್ ಇದೆ. ಎಷ್ಟು ದಿನ? 6 ದಿನ. 62,000 ರೂಪಾಯಿಗೆ ಈ ಪ್ಯಾಕೇಜ್ ಇರುತ್ತೆ. 6 ದಿನಗಳು ಸೇಮ್ ಆ್ಯಸ್ ಯೂಶುವಲ್ ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ.